ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ, ಊರಿಗೆ ಹೋಗಿದ್ದಂಥ ಎರಡನೇ ದಿನದ ಲಾಗ್ ಇದಾಗಿರುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ಎಳ್ಳಿಕಾಯಿ. ನಾಳೆ ಚಳಿ ಆಗ್ತಾಯಿತ್ತಮ್ಮ. ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ಎಳ್ಳಿಕಾಯಿ ಇದ್ದ ಮನೆಯಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದೆ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ತಿಂಡಿ ತಿಂತಾಯಿದ್ದೀವಿ ಆಚೆ ಕೂತ್ಕೊಂಡು. ಆಚೆ ವಾತಾವರಣ ಸವಿತಾ ತಿಂಡಿ ತಿನ್ನೋದೇ ಏನೋ ಒಂಥರ ಮಜಾ ಮತ್ತು ಒಂಥರ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆಚೆ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ಹಾಗೆ ಮಕ್ಳಿಗೂ ಕೂಡ ತಿನ್ನಿಸ್ಕೊಂಡು ನಾನು ಕೂಡ ತಿಂತಾಯಿದ್ದೀನಿ. ನಾನು ಖುಷಿ ತುಮಕೂರಿಗೆ ಬಂದೀನಿ, ಗೌರಮ್ಮಜ್ಜಿ ಮನೇಲಿ ಇರ್ತೀನಿ, ಮಾಡಿದ್ದೆಲ್ಲ ತಿಂತೀನಿ. ನಮ್ಮನೇಲಿ ಹಸು ಇದೆ, ಅದೆಸರು ಮೇರಿ, ಅದು ನನಗೆ ಗುಮ್ಮಕ್ಕೆ ಬರುತ್ತೆ, ನಾನು ತಪ್ಸ್ಕೊಂಡು ಹೋಗ್ತೀನಿ. ಬಾರೆ ಹಸು ಗುಮ್ತೀನಿ, ಬೇ ಬೇ ಬೇಡ, ಬಾರೆ ಹಸು ಗುಮ್ತೀನಿ, ಬೇಡ. ನಾನು ಖುಷಿ ತುಮಕೂರಿಗೆ ಬಂದೀನಿ, ಗೌರಮ್ಮಜ್ಜಿ ಮನೇಲಿ ಇರ್ತೀನಿ, ಮಾಡಿದ್ದೆಲ್ಲ ತಿಂತೀನಿ. ಅದೇನು ಮಾಡಲ್ಲ. ನಮ್ಮ ಮನೆಯಲ್ಲಿ ಹಸು ಇದೆ, ಅದೆಸರು ಮೇರಿ, ನನ್ನ ಗುಮ್ಮಗ್ ಬರುತ್ತೆ, ನಾನು ತಪ್ಸ್ಕೊಂಡು ಹೋಗ್ತೀನಿ. ಬೇಡ ಬೇಡ ನನ್ ಗುಂಬೇಡ, ಬಾ ಬಾ ಬಾ, ಬೇಡ ಬೇಡ ನನ್ ಗುಂಬೇಡ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಶುರು ಮಾಡೋಣ. ಆಲ್ರೆಡಿ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಸೋಮವಾರ ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದು ಟೊಮೊಟೊ ಬಾತ್ ಮಾಡೋದು, ಅದರಿಂದ ಇವತ್ತು ಟೊಮೊಟೊ ಬಾತ್ ತಿಂಡಿಗೆ. ಇವತ್ತು ನಮ್ಮ ಮಾವನ ಪುಣ್ಯ ಕಾರ್ಯ ಕೂಡ ಇರೋದ್ರಿಂದ ಇವತ್ತು ಬೆಳಗ್ಗೆನೇ ಬೇಗ ತಿಂಡಿ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ಸಾಯಂಕಾಲ ಊಟಕ್ಕೆ ಬಂದು ದಾಲ್ ಮಾಡಿದೆ, ಅದು ಸ್ವಲ್ಪ ಇತ್ತು, ಹಾಗೆ ಅದನ್ನು ಬಿಸಿ ಮಾಡಿಡೋಣ. ಮಧ್ಯಾಹ್ನ ರೈಸ್ ಎಲ್ಲ ಮಾಡಿದ್ರೆ ಊಟ ಮಾಡೋಕ್ಕೂ ಆಗುತ್ತೆ ಅಂದ್ಬಿಟ್ಟು ಬಿಸಿ ಮಾಡಿಟ್ಟೆ. ಇಲ್ಲಿ ಬಂದು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಟೊಮೊಟೊ ಬಾತ್ಗೆ ಹಸಿ ಮಸಾಲ ರುಬ್ಬಿದ್ದೀನಿ ಇವತ್ತು. ಹಸಿ ಮಸಾಲ ಹಾಕಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗೆ ಬೇಗನೆ ಮಾಡ್ಕೋಬೋದು, ಏನು ಆ ಥರ ರಿಸ್ಕ್ ಆ ಥರ ಏನಿಲ್ಲ. ನೋಡ್ತಾ ಇರ್ಬೋದು, ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ಮೇಲೆ ರುಬ್ಕೊಂಡಂಥ ಹಸಿ ಮಸಾಲ ಕೂಡ ಹಾಕ್ಕೊಂಡು ಆಯಿಲ್ ಬಿಡೋವರೆಗೂ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ತೊಳೆದಿಟ್ಕೊಂಡಂಥ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಂದು ಇಲ್ಲಿ ಒಂದು 8ರಿಂದ 9 ಜನಕ್ಕೆ ಆಗೋವಷ್ಟು ಟೊಮೊಟೊ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇವಾಗ ಅಕ್ಕಿ ಕೂಡ ಹಾಕ್ಕೊಂಡು ಮಸಾಲೆ ಜೊತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬೇಗನೆ ತಿಂಡಿ ಮಾಡ್ತಾಯಿದ್ದೀನಿ, ಏಕೆಂದರೆ ಸ್ವಲ್ಪ ಕೆಲಸಗಳು ಕೂಡ ಇದೆ. ಇವತ್ತು ಪುಣ್ಯ ಕಾರ್ಯ ಇರೋದ್ರಿಂದ ಆ ಕೆಲಸಗಳು ಮಾಡಬೇಕಲ್ವ, ಅದರಿಂದ ಇವತ್ತು ಬೇಗನೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಆನಂತರ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡ್ರೆ, ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವತ್ತು ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡು ಟೊಮೊಟೊ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕೂಡ ಮಿಕ್ಸ್ ಆಗಿದೆ. ಇವಾಗ ನಾನು ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ, ಜಾರಲ್ಲಿ ಮಸಾಲೆ ಕೂಡ ಹಾಗೆ ಇತ್ತು, ಅದನ್ನು ಕೂಡ ಹಾಗೆ ತೊಳೆದು ಹಾಕ್ತಾಯಿದ್ದೀನಿ. ನಾನು ರೈಸ್ ಬಾತಾಗಲಿ ಏನೇ ಅಡುಗೆ ಆದ್ರೂ ಬಾತ್ ಐಟಮ್ಸ್ ಮಾಡಿದಾಗ ಬಿಸಿನೀರು ಕಾಯಿಸಿಟ್ಕೊತೀನಿ. ಅದೇ ಥರ ಇಲ್ಲಿ ಬಿಸಿನೀರೇ ಹಾಕ್ಕೋತಾ ಇದ್ದೀನಿ, ಏಕೆಂದರೆ ಬೇಗ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಅದಕ್ಕೆ ತಣ್ಣೀರು ಹಾಕ್ಕೊಂಡ್ರೆ ಮತ್ತೆ ಅದು ಕಾಯೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಬಿಸಿನೀರು ಕಾಯಿಸಿಟ್ಕೊಬಿಡ್ತೀನಿ ಫಸ್ಟೇ. ಇವಾಗ ಮಸಾಲೆ ಕೂಡ ಎಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಅದಕ್ಕೆ ನಾನು ಕಾಯಿಸಿಟ್ಕೊಂಡಂತಹ ಬಿಸಿನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು. ನೀರೆಲ್ಲ ಹಾಕ್ಕೊಂಡಿದ್ದೆ. ಇವಾಗ ನಾನು ಒಂದು ದೊಡ್ಡದಾದಂಥ ಪಾತ್ರೆಯಲ್ಲಿ ಮಾಡ್ತೀನಿ, ಕುಕ್ಕರಲ್ಲೆಲ್ಲ ಮಾಡ್ತಾಯಿಲ್ಲ. ಇವಾಗ ಹಾಗೆ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ್ಮೇಲೆ ಟೊಮೊಟೊ ಬಾತ್ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಹೋಟೆಲಲ್ಲಿ ಸಿಗುತ್ತಲ್ಲ ಟೊಮೊಟೊ ಬಾತ್, ಆ ರೀತಿ ಬರ್ತಾಯಿದೆ ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು, ಬಾತ್ ಕೂಡ ರೆಡಿ ಆಯ್ತು. ಇವಾಗ ಎಲ್ಲರೂ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲರೂ ತಿಂಡಿ ಆಯ್ತಾ ಅಂತಾಯಿದ್ರು. ಸ್ವಲ್ಪ ಲೇಟೇ ಆಯಿತು ಅದು ಬೇಯೋದ್ರೊಳಗಡೆ, ಹಾಗೆ ಬೇಯಿಸೋದ್ರಿಂದ ಸ್ವಲ್ಪ ಲೇಟಾಗುತ್ತೆ. ಕುಕ್ಕರ್ಗೆ ಹಾಕ್ಬಿಟ್ರೆ ಬೇಗ ಒಂದು 2 ವಿಸಲ್ ಕೂಗಿಸ್ಬಿಟ್ರೆ ಬೇಗ ರೆಡಿ ಆಗುತ್ತೆ. ಅದೇ ಪಾತ್ರೆಯಲ್ಲಿ ಬೇಯಿಸಿದಾಗ ಸ್ವಲ್ಪ ಲೇಟಾಗುತ್ತೆ. ಇದ್ರ ಜೊತೆ ನಾನು ಸ್ವಲ್ಪ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಕಾಯಿ
ಕಾಯಿ ತುರಿ, ಸ್ವಲ್ಪ ಹುರ್ಗಡ್ಲೆ, ಉಪ್ಪು ಖಾರ ಹಾಕಿ ರುಬ್ಕೊಂಡಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು ಹಸ್ಬೆಂಡ್ ಕೂಡ ಹಸು ಅಂತಾಯಿದ್ರು, ಅವ್ರಿಗೆ ಕೂಡ ಇವಾಗ ಹಾಕ್ಕೊಡ್ತಾಯಿದ್ದೀನಿ. ಬಿಸಿ ಬಿಸಿ ಟೊಮೊಟೊ ಬಾತು ಮತ್ತು ಕಾಯಿ ಚಟ್ನಿ ರೆಡಿ ಆಯ್ತು ಇವತ್ತಿನ ತಿಂಡಿ. ಅವರು ಆಲ್ರೆಡಿ ನಾನು ಸುಮಾರು ಸತಿ ಶೇರ್ ಮಾಡ್ಕೊಂಡಿದ್ದೀನಿ, ಊರ ಕಡೆ ಬಂದಾಗ ಮಾತ್ರ ಬಾಳೆ ಎಲೆ ತಿನ್ನೋದು ಅಂತ. ನಮ್ಮೂರಿಗಾಗಲಿ ಇಲ್ಲ ಅತ್ತೆ ಊರಿಗಾಗಲಿ ಎಲ್ಲಿಗೆ ಹೋದರೂ ಅಷ್ಟೇ ಅವರು ಬಾಳೆ ಎಲೆ ಇಷ್ಟಪಡ್ತಾರೆ. ಅದರಿಂದ ಅವರೇ ತೊಗೊಂಬಂದು ಹಿಡಿದ್ರು. ಹಾಗೆ ಹಾಕ್ತಾಯಿದ್ದೀನಿ ನೋಡಿ, ಚಟ್ನಿ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮತ್ತು ಕೆಲಸಗಳು ಕೂಡ ಶುರುವಾಗುತ್ತೆ. ಇವತ್ತಿನ ಕೆಲಸ ಹೇಗೆಲ್ಲ ಇರುತ್ತೆ ಇವತ್ತು ವಿಡಿಯೋ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡ್ರಿ. ನೋಡ್ತಾ ಇರ್ಬೋದು ಟೊಮೊಟೊ ಬಾತ್ ಕೂಡ ಸರ್ವ್ ಮಾಡಿಕೊಟ್ಟೆ. ಈಗ ಮಕ್ಕಳಿಗೆ ತಿನ್ಸೋಣ ಅಂತ ಬಂದೆ ನೋಡಿ. ದರ್ಶನ್ ಗಡ ಹೋಮ್ವರ್ಕ್ ಬರೀತಾ ಇದ್ದಾನೆ. ಮಗ ಬಂದು ಏನೋ ಪ್ರಾಜೆಕ್ಟ್ ಇದೆ ಬರಿಬೇಕು ಅಂತಿದ್ದ, ಅದನ್ನು ಹಾಗೆ ಇಲ್ಲಿಗೆ ತೊಗೊಂಬಂದಿದ್ದ. 3-4 ಡೇಸ್ ಇರೋದ್ರಿಂದ ಇಲ್ಲೇ ಬರ್ಕೋತೀನಿ ಅಂತ ಹಾಗೆ ಬರ್ಕೋತಾ ಇದ್ದಾನೆ ಅವನು ಕೂಡ. ಆ ಕಡೆ ನಿಂತ್ಕೊಂಡು निर्विघ्नं कुरु मे देवा सर्वकार्येषु सर्वदा महागणपति देवता प्रार्थना गणपति प्रार्थना मध्येವರು सर्वमंगलमांगल्ये शिवे सर्वासारिके शरण्ये त्र्यंबके गौरी नारायण नमोस्तुते भद्रनाथाय धीमहि दीक्षोत्तंसाय गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। मूलतो ब्रह्मरूपाय मध्यतो विष्णुरूपिणे अग्रतः शिवरूपाय वृक्षराज दशाङ्गं गुग्गलो धूपं सुगन्धं च मनोहरं कपिलादनं युक्तं धूपोऽयं प्रतियुक्तां धूपदीपान्तर्मध्ये मधुसरनीर्जलकळे आपेजलपूजलदैकुले ऊत्कल्याग्रसैः एकादशीपादपुष्पाणि समर्पयामि। साध्यं देवतिनं युक्तमयनायुगमया गृहाणमङ्गलदीपं दैवतं शिवरामः भक्त्यादिनुमित्थादेवाय परमात्मने कार्यमानरपदघोडलिपितो निरवोदये एकादशीपानन्तरम् अमृतजलकळे हाकಬೇಕು। आचमनीयं समर्पयामि। अत्तटे दिरवದ ಗಣಪತಿ ಹತ್ರ ಹಾಕ್ಬಿಡಿ. ಹಾಗೆ ಮಂಗಳಕ್ಕೆ ಚೂರು ಗಣಪತಿ ತೋರ್ಪಟ್ಟು ಹಾಕಬೇಕು. ಮಂಗಳ ತಗೋಬೇಡಿ, ಹಾಕ್ಬಿಡಿ. नहीं क्लियर जनता का नाम है मतलब हम गाय वर्ग में हो बरले मतलब यार मंदिर तुम बोधा एक दंता एक विधान ने दिवसता इति और बोलिए नमः महा वक्र महागाय कोड़ी कोड़ी मंगलमा अभी नंबर में आशा सभाक्षांतन सरस्वती जन्ना आदे विरविष्टके आपा भगवान कबीरे जन्ना रविष्ट बंतुरः यार ರವಿದೇವಿ ಬಂದು ಇಟ್ಕೋಬಾರ್ದು. ಗೌರ್ಮೆಂಟ್ ಏನ್ ಹಾಕಲ್ಲ ಎಲ್ಲ ಇದಾಗಿತ್ತಲ್ಲಪ್ಪ ಆಮೇಲೆ ನಡು ಸಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಅದ್ಬೇರೆ ಕೇಸ್ ಒಳ್ಳೇದು ಏನ್ ತೊಂದರೆ ಇಲ್ಲ ಅದ. ಆದ್ರೆ ಈ ಗೌರ್ಮೆಂಟ್ ಸುಮ್ಮನಿರಲ್ಲ, ನಮ್ಮ ಹೊಲದಲ್ಲಿ ಬೇಜಾರು ಕರ್ಕೊಂಡು ತೋರಿಸ್ಬಿಡ್ತೀವಿ ಬಂದ್ರೆ. ಆ ಗಡ್ಡೆ ಕೊಟ್ಟಿದ್ದಾರ ತಗೊಂಬನ್ನಿ. ಸಂವತ್ಸರಣ ಮಧ್ಯೆ ಶ್ರೀಮದ ಶೋಭಕೃತ ನಾಮ ಸಂವತ್ಸರೆ
दक्षिणायने शरदृतो कार्तीकमासे कृष्णपक्षे ಖುಷಿ त्रयोदश्यां उपरि चतुर्दश्यां ನಾನೇ ಆನ್ ಮಾಡಿದ್ದು वासरस्थो सोमवासरयुक्तायां विष्णुनक्षत्र विष्णुयोग विष्णुकर्ण एवं गुण विशेषण विशिष्टायां पुण्यातीतौ मम पितृ पुण्यलोक व्याप्त्यर्थं तस्य यजमानस्य विष्णुकुलगोत्रोद्भवस्य नर्सयगुणान्तल्वा नर्सय्य देवानां शिरा तर्पयामि ಎಲ್ಲದಕ್ಕೆ ಕೊಡ್ಬಿಡಿ ಈ ಗಂಟುಗಳು ಬಿಚ್ಚಿ ಅದಕ್ಕೆ ಹಾಕ್ಬಿಡಿ 2 ಗಂಟೆ 1 ಗಂಟೆ ಬಿಚ್ಚಿ ಇದಕ್ಕೆ ಹಾಕ್ಬಿಡಿ ಹಾಕ್ಬಿಡಿ ಅದಕ್ಕೆ 2 ಕೈಯಲ್ಲಿ ಉಂಗುರದ ಬೆರಳಿನಲ್ಲಿ ಹಚ್ಕೊಳ್ಳಿ 2 ಕೈಯಲ್ಲಿ ಉಂಗುರದ ಬೆರಳು 2 ಕೈಯಲ್ಲಿ ಉಂಗುರದ ಬೆರಳಿನಲ್ಲಿ ನೀರು ಹಚ್ಕೊಳ್ಳಿ ಈ ಕೈ ಕಣ್ಣಿಗೆ 2 ಕಣ್ಣಿಗೆ ಹಚ್ಕೊಳ್ಳಿ ಇದು ದೇವರ ಪ್ರಸಾದ ಸಿದ್ಧಿರಷ್ಟು ಆಮೇಲೆ ನೋಡಿ ಇದನ್ನು ಒಂದು ಬೆಟ್ಟಗಳ ಹಣೆಗೆ ಇಟ್ಕೋಬೇಕು ಗಂಧ ಒಂದು ಪೈಸಗಳ ಇಟ್ಕೊಳ್ಳಿ ಇಬ್ಬರದ್ದು ಅಗಲವಾಗಿ ಮಾಡ್ಕೊಳ್ಳಿ ಅಗಲವಾಗಿ ಮಾಡ್ಕೊಳ್ಳಿ ಇದನ್ನು ಅದಕ್ಕೆ ಕಚ್ಚಿಸ್ಕೋಬೇಕು ಇದನ್ನು ಅದಕ್ಕೆ ಕಚ್ಚಿಸ್ಕೊಳ್ಳಿ ಇವಾಗ ಇದನ್ನು ನೀರಿಗೆ ಬಿಟ್ಬಿಟ್ಟು ಒಂದು ತಂಬಿಯಲ್ಲಿ ನೀರು ಇದೆಯಲ್ವ ಇದನ್ನೇ ಹೋಗ್ಬಿಟ್ಟು ನೀವಿಬ್ಬರು ಹೋಗಿ ಅಂತ ಮಾಡಬೇಕು ಹುಷಾರಾಗಿ ಹೋಗ್ಬಿಟ್ಟು ಇದರ ನೀರಿಗೆ ಬಿಟ್ಬಿಟ್ಟು ಅದೇ ನೀರೆಲ್ಲ ಕ್ಲೀನಾಗಿ ತೊಳ್ಕೊಂಡು ಈ ಪಾತ್ರೆ ವಾಪಸ್ ಇನ್ನೆಲ್ಲಿದೆ ನಿಮಗೆ ಕೆಳಗೆ ಹೋಗೋಣ ಬಂದ್ರೆ ಬೈಕಲ್ಲಿ ಕರ್ಕೊಂಡು ಇದ್ರು ಒಂದು ಬೈಕಲ್ಲಿ ಕರ್ಕೊಂಡು ಹೋಗಿ ಬರ್ತೀವಿ ಬಿಟ್ಬಿಟ್ಟು ಇದೆಲ್ಲ ಅದಕ್ಕೆ ಹಾಕಿ ಇನ್ನೇನು ಜೊತೆಲಿ ಹೋಗ್ಬೋದು ಹೋಗಂಗಿಲ್ಲ ಅದು ಹಾಕ್ಬೋದು ಗಂಧದ್ದು ಹಾಕ್ಬೋದು ಅದಕ್ಕೆ ಹಾಕ್ಬೋದು ಎಲ್ಲ ಹಾಕ್ಬೋದು ಅಲ್ಲ ಜೊತೆಲಿ ನಾವು ಹೋಗಲ್ಲ ಅವ್ರು ಇಬ್ಬರೇ ಹೋಗ್ತೀವಿ ಕೆಳಗೆ ನೀರಿದೆಯಲ್ಲ ಇಲ್ಲಾಂದ್ರೆ ಚಾನಲ್ ಬಿಟ್ಟರೆ ಶುದ್ಧ ಇವಾಗಲೇ ಬಿಡ್ಬೇಕಾ ಚಾನಲ್ ಕೆಳಗಡೆ ಅಲ್ಲಿದೆ ಇಲ್ಲಿ ಕೆರೆಗೆ ಹೋಗ್ಬಿಟ್ಟು ಅಲ್ಲ ಚಾನಲ್ ಇಳಿಯಕ್ಕೆ ಜಾಗ ಇದೆ ನಾವು ಮಾತಾಡಿದ್ವಲ್ಲ ನೀರು ಹೋಗ್ತೈತೆನಾ ಸಾಕು ಹೋಗ್ಬೋದು ಐತೆ ಜಾಗ ಐತೆ ಇಳಿಯಕ್ಕೆ ಜಾಗ ಐತೆ ನಾನು ಕೆಲಸ ಮಾಡಿ ಕೆರೆ ಬಿಟ್ಟು ಹೋಗ್ಕೊಂಡು ಯಾಕಂದ್ರೆ ಬರಪ್ಪ ಉಪ್ಪು ಇಟ್ಕೊಂಡಿರಿ ನನಗೆ ಬರಪ್ಪ ತೋರಿಲ್ಲ ನಿಮಗೆ ಕೊಟ್ಟಿರೋದು ನಾವು ಇದು ಹೇಳ್ಬೋದು ಕೊಡಮ್ಮ ಹಾಂ ಶ್ವೇತ ಮುಂಕೆ ಕೊಡು ಕೊಡಲ್ಲ 2 ಕೈಲಿ ಇಟ್ಕೊಬೇಕು ಹಾಂ ಕೊಡಲ್ಲ ಹಾಂ ನಿಮ್ಗೆ ಹೋಗಿ ಸಮಸ್ತ ಸಂಮಂಗಳಾನಿ ಭವಂತು ಸಮಸ್ತ ಸಂಮಂಗಳಾನಿ ಭವಂತು ದೀರ್ಘಾಯುಷ್ಯ ಆಗ್ಬೋದು ನಮಸ್ಕಾರ ಮಾಡಿ ಟ್ವಿನ್ಸ್ ಐತೆ ಹಿಂಗೆ ಹಾಕೋಬೇಕಲ್ಲ ದರ್ಶನ ಹಿಂಚಿರ್ಗಲ್ಲ ಬಾಡಿ ಗಾರ್ಡ್ ನನಗ ಯಾವ ಆ್ಯಂಗಲಲ್ಲಿ ಬಾಡಿ ಗಾರ್ಡ್ ಥರ ಕಾಣಿಸ್ತೀಯ ನೀನು
ಅಯ್ಯಪ್ಪ ದೇವ್ರಿ. ನೋಡಿ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ಬಟ್ಟೆ ಚೇಂಜ್ ಮಾಡೋಣ ಅಂತ ಬಂದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ. ನಾನು ಬಟ್ಟೆ ಚೇಂಜ್ ಮಾಡಲ್ಲಪ್ಪ. ನಾನು ಅಡುಗೆ ಮಾಡಬೇಕು ಇವಾಗ. ಇಷ್ಟವರೆಗೂ ಪೂಜೆ ಆಯಿತು. ಬಿಡು ಕೈ. ಖುಷಿಗೋಡ ನೋಡಿ ಹಾಕ್ಬೇಡ್ವೇಲೆ ಅಷ್ಟು ಹೊಡಿತದ ನನ್ನ ಟಾರ್ಚು. ಹ್ಞೂ ನಿಂದ್ರಲ್ಲಿ ಎಷ್ಟೈತೆ ದುಡ್ಡು ಮುಂದಿರಲ್ಲ ಅಕೌಂಟಲ್ಲಿ? 3,000 4,000 ಇರಬೇಕು. ಅವ್ರೇನು ಫೋನ್ ಮಾಡಿದ್ರೆ ಮಧುರು ನಾ ದುಡ್ಡು ಕೊಡ್ತೀನಿ. 3,000 4,000 ನಿಮ್ಗೆ ರೇಷನ್ ಆಗುತ್ತೆ. ಆಗ್ದೆ ಏನು ಒಂದೊಂದು ಕೆ ಜಿ ಎಲ್ಲನ ತಗೋ ನನ್ನ ಚಪ್ಪಲಿ. ಏನು ನನ್ನ ಚಪ್ಪಲಿ ತಗೋ. ಎಲ್ಲ ಒಂದೊಂದು ಕೆ ಜಿ ಕಾಳುಗಳು ಕಣ ಅದೇನವಾ? ಹೌದು, ನಾನು ಸುಳ್ಳೆ ಹೇಳೋದು. ಏನೇ ಮಾಡ್ತೀಯ? ಏನು ಮಾಡ್ತೀಯ ನೀನು? ಮರ್ಡರ್ ಮಾಡ್ತೀಯ? ನನ್ನಿಷ್ಟ, ನನ್ನಿಷ್ಟ ನಿನ್ನ ಹೊಡೆಯೋಕ್ಕೆ, ನಿನ್ನ ನೋಡ್ಸೋಕ್ಕೆ. ಅದೇ ನನಗಿಷ್ಟ, ನಿನಗೂ ಇಷ್ಟ ಅಲ್ವೇನೆ? ನಿನಗೂ ಇಷ್ಟ ತಾನೆ? ಇವಾಗ ಏನು ಮಾಡ್ತೀಯ? ನಾವೇ ಜಾಸ್ತಿ ಮೆಜಾರಿಟಿ ಇರೋದು ಎತ್ಕೊಂಡೋಗ್ಬಿಟ್ಟು ಸಗಣಿ ತಿನ್ಸ್ಬಿಡ್ತೀವಿ. ಏನು ದಶದು? ನಿಮ್ಮ ಅಪ್ಪ ಎಲ್ಲವನೇ ಹೋಗವನಲ್ಲ ತುಮಕೂರಿಗೆ. ಬರೋದ್ರೊಳಗಡೆ ನೀನು ಇರಲ್ವಲ್ಲ. ಸಗಣಿ ತಿನ್ಸ್ಬಿಟ್ಟು ಹಂದಿ ಗುಡ್ಗೆ ಹಾಕ್ಬಿಡ್ತೀವಲ್ಲ. ಅರ್ಧ ಕಟ್ ಮಾಡಿ ಇಬ್ರಿಗೂ ಅರ್ಧ ಕೊಡಬ ಬರಬ ಕಟ್. ಅಲ್ಲಿ ಇಲ್ವಾ ಇದು ಕಟ್ ಮಾಡೋದು? ತಿನ್ಬಾರ್ದು. ಹೊಟ್ಟೆ ನೋವು ಬರ್ತದೆ. ಹೊಟ್ಟೆ ನೋವು ಬರ್ತೈತೆ. ಎಲ್ಲಿ ಪಟ ಪಟ ಅಂತ ಆಯ್ತದು ಕೆಳಗಡೆ ಏನೋ ಇಕ್ಕಿದೆ ನೋಡು.